ನನ್ನನ್ನು ನೋಡಿದಷ್ಟೇ ನಿರ್ಲಿಪ್ತರಾಗಿ ನನ್ನ ಪಕ್ಕದಲ್ಲಿ ನಿಂತಿದ್ದ ಮಂಜನನ್ನು ನೋಡಿದರು, ಶ್ರೀಧರನನ್ನೂ ನೋಡಿದರು. ಅಲ್ಲಿದ್ದ ಆರೋಪಿಗಳು ನಾವು 3 ಜನ. 4ನೆಯ ಆರೋಪಿ ನ್ಯಾಯಾಲಯಕ್ಕೆ ಬಂದಿರಲಿಲ್ಲ. ಬರುವ ಸಮಯವಾಗಿತ್ತು, ಆದರೆ ಆರೋಪಿಯಾಗಿ ಬರುತ್ತಿರಲಿಲ್ಲ. ಪ್ರತ್ಯಕ್ಷ ಸಾಕ್ಷಿಯಾಗಿ ಬರಲಿದ್ದಳು. ಅವಳ ಹೆಸರು ಉಷಾ. ಈ ಬಾರಿ ಉಷಾ ಮತ್ತು ಪ್ರೇಮ ಅವಶ್ಯಕತೆಗಿಂತ ದೊಡ್ಡ ಸಂಖ್ಯೆಯಲ್ಲಿದ್ದ ಪೊಲೀಸರ ಬಂದೋಬಸ್ತಿನಲ್ಲಿ ಮಂಗಳೂರಿಗೆ ಬಂದಿದ್ದರು. ಚಿಕ್ಕಮಗಳೂರು ನ್ಯಾಯಾಲಯದಲ್ಲಿ ಅಣ್ಣ ಉಷಾಳನ್ನು ಹರಿದ ಗಾಳಿಪಟ ಮಾಡಿಬಿಟ್ಟಿದ್ದ. ಆದರೆ ಮಂಗಳೂರಿಗೆ ಬರುವ ಹೊತ್ತಿಗೆ ಉಷಾಳ ಮುಖದಲ್ಲಿ ಒಂದು ಹರಾಮಿ ಕಳೆ ಬಂದು ಬಿಟ್ಟಿತು. ಅವಳಿಗೆ ಪೊಲೀಸರು, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಎಲ್ಲರೂ ಸಾಕಷ್ಟು ಪಾಠ ಹೇಳಿಕೊಟ್ಟು ಸಿದ್ಧತೆ ಮಾಡಿ ಕಳಿಸಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವಳಲ್ಲೊಂದು ವಿಲಕ್ಷಣವಾದ ಕಾನ್ಫಿಡೆನ್ಸ್ ಬೆಳೆದು ಬಿಟ್ಟಿತು. ಪೊಲೀಸರು ನ್ಯಾಯಯುತವಾಗಿ ವರ್ತಿಸದಿದ್ದರೆ ಇದೇ ಉಷಾ ನಮ್ಮೊಂದಿಗೆ ಸಹ ಆರೋಪಿಯಾಗಿ ಜೈಲಿನಲ್ಲಿರಬೇಕಿತ್ತಲ್ಲ. ಪೊಲೀಸರು ಆಸೆಗೆ ಬಿದ್ದು ಅವಳನ್ನು ಸಾಕ್ಷಿದಾರಳನ್ನಾಗಿ ಮಾಡಿಬಿಟ್ಟಿದ್ದರು. ಅವಳು ಪೊಲೀಸ್ ಠಾಣೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತು ಹೇಳಿದ ಹೇಳಿಕೆಯನ್ನು ಪ್ರತಿ ಪತ್ರಕರ್ತನೂ ನಂಬಿಬಿಟ್ಟಿದ್ದ. ಅವರ ದೃಷ್ಟಿಯಲ್ಲಿ ಉಷಾ ಎಂಬ ಲಿಟಲ್ ಗರ್ಲ್ ನನ್ನಂತಹ ಸೀರಿಯಲ್ ಕಿಲ್ಲರ್ನ ತೆಕ್ಕೆಗೆ ಬಿದ್ದ ನತದೃಷ್ಟೆ. ನಾನು ಅವಳನ್ನು ಪ್ರೀತಿಸಿದೆ, ನಂಬಿಸಿದೆ, ಆಮೇಲೆ ಬೆದರಿಸಿದೆ, ನಂಬಿಸಿ ಪಿಕ್ನಿಕ್ಕಿಗೆ ಕರೆದೊಯ್ದೆ. ಅಲ್ಲಿ ಬೆದರಿಸಿ ಸುಮ್ಮನಾಗಿಸಿದೆ. ಅವಳ ಕಣ್ಣೆದುರಿನಲ್ಲೇ ನೀಲಯ್ಯ ದೇವಾಡಿಗನನ್ನು ಕೊಂದುಬಿಟ್ಟೆ. ಈ ವಿಷಯ ಪೊಲೀಸರಿಗೆ ಹೇಳಿದರೆ ಕೊಂದೇ ಬಿಡುತ್ತೇನೆಂದು ಅಬ್ಬರಿಸಿದೆ. ಮೈಸೂರು ಪೊಲೀಸರು ತುಂಬ ಸಾಹಸ ಮಾಡಿ ನನ್ನನ್ನು ಬಂಧಿಸಿದ ಮೇಲೆ ಈ ಮುಗ್ಧ ಯುವತಿ ಖುದ್ದಾಗಿ ಬಂದು ತನಗಾದ ಅನ್ಯಾಯವನ್ನು ಪೊಲೀಸರಿಗೆ ಹೇಳಿಕೊಂಡಿದ್ದಳು. ಆ ಮೂಲಕ ಒಂದು ಭೀಕರ ಹತ್ಯೆಗೆ ಐ ವಿಟ್ನೆಸ್ ಆಗಿ ಹೋಗಿದ್ದಳು. ಇದು ಉಷಾಳ ಬಗ್ಗೆ ಸಾರ್ವಜನಿಕರಿಗಿದ್ದ ಅಭಿಪ್ರಾಯ. ಎಲ್ಲರಿಗೂ ಅವಳೆಡೆಗೆ ಸಿಂಪತಿ. ಕೊಲೆಯಾದ 10 ನಿಮಿಷಗಳಿಗೆ "ಏ ರವಿ, ಡಿಸ್ಕೋ ಕ್ಯಾಸೆಟ್ ಹಾಕೋ" ಎಂದು ನಸುಗಿದ ಈ ಹರಾಮಿ ಹುಡುಗಿ ಇವತ್ತು ನ್ಯಾಯಸ್ಥಾನದಲ್ಲಿ ಸತ್ಯ ಹರಿಶ್ಚಂದ್ರನ ಸಂತತಿಗೆ ಹುಟ್ಟಿದವಳಂತೆ ಸಾಕ್ಷ್ಯ ಹೇಳಲು ಬರುತ್ತಿದ್ದಾಳೆ. ಎಂದಿನಂತೆ ಮಿಡಿ ಮತ್ತು ಟಾಪ್ ಧರಿಸಿ ನ್ಯಾಯಾಲಯದೊಳಕ್ಕೆ ನಡೆದು ಬಂದು ಕಟಕಟೆಯಲ್ಲಿ ನಿಂತ ಉಷಾಳನ್ನು ನೋಡಿದ ತಕ್ಷಣ ಈ ಬಾರಿ ಜೈಲಿನಿಂದ ಎಸ್ಕೇಪ್ ಆದದ್ದೇ ನಿಜವಾದರೆ ನನ್ನ ಜೀವ ಉಳಿಸಿಕೊಳ್ಳುವುದಕ್ಕಿಂತ ಮೊದಲು ಈ ಹರಾಮಿ ಹೆಂಗಸಿನ ಪ್ರಾಣ ತೆಗೆದು ಬಿಡಬೇಕು ಎಂದು ನಿಶ್ಚಯಿಸಿದೆ. ಆದರೆ ನನ್ನ ಪಕ್ಕದಲ್ಲಿ ನಿಂತಿದ್ದ ಶ್ರೀಧರ್ ಬೇರೇನನ್ನೋ ನಿರ್ಧರಿಸುತ್ತಿದ್ದ. ಅವನ ಮಿದುಳಿನಲ್ಲಿ ಯಾವ ಹುನ್ನಾರ ಜಾಗೃತವಾಗಿತ್ತೋ ನನಗೆ ತಿಳಿಯಲಿಲ್ಲ. ಆದರೆ ಮಂಗಳೂರು ನ್ಯಾಯಾಲಯದಿಂದ ಮಂಗಳೂರು ಜೈಲಿನೊಳಕ್ಕೆ ನಡೆದು ಹೋಗುವ ನಿಮಿಷದಲ್ಲಿ ಅವನ ಜೇಬಿನಲ್ಲಿ 2 ಪವರ್ಫುಲ್ಲಾದ ಗರಗಸಗಳಿದ್ದವು ಎಂಬ ಸತ್ಯ ಬಹಳ ದಿನಗಳ ತನಕ ನನಗೆ ಗೊತ್ತಿರಲಿಲ್ಲ. ಪರಾರಿಯಾಗುವ ಅವನ ಪ್ರಯತ್ನದಲ್ಲಿ ಶ್ರೀಧರ್ ಸಕ್ಸಸ್ ಆಗಿದ್ದಿದ್ದರೆ ಇವತ್ತು ಉಷಾ ಎಂಬ ಹೆಂಗಸು ಖಂಡಿತ ಬದುಕುತ್ತಿರಲಿಲ್ಲ. 2ನೆಯ ಬಾರಿಗೆ ಉಷಾಳನ್ನು ಮಂಗಳೂರು ನ್ಯಾಯಾಲಯದ ಕಟಕಟೆಯಲ್ಲಿ ನೋಡಿದ ರಾತ್ರಿ ನಾನು ಮಂಗಳೂರಿನ ಜೈಲಿನಲ್ಲಿ ನೆಮ್ಮದಿಯಿಂದ ಒಂದು ಕ್ಷಣಕ್ಕೂ ಮಲಗಲಾಗದೆ ಹೊರಳಾಡಿದೆ. ಚಿಕ್ಕಮಗಳೂರಿನ ಕೇಸಿನಲ್ಲಿ ಅವಳು ಬಂದು ಸಾಕ್ಷ್ಯ ಹೇಳಿದಾಗ ಇವಳ ಬೊಗಳಿಗೆ ಎಲ್ಲಿಯ ಕಿಮ್ಮತ್ತು ಸಿಕ್ಕಿತು ಎಂದು ಈಸಿಯಾಗಿ ತೆಗೆದುಕೊಂಡಿದ್ದೆ. ಅದೀಗ ಸಾಧ್ಯವೇ ಇರಲಿಲ್ಲ. ಉಷಾ ನನ್ನ ಹಿಂದಿನ ಸೀಟಿನಲ್ಲಿ ಕುಳಿತು ನೀಲಯ್ಯ ದೇವಾಡಿಗನ ಪ್ರಾಣ ತೆಗೆಯುತ್ತಿರುವ ದೃಶ್ಯವನ್ನು ಕಣ್ಣಾರೆ ನೋಡಿದ್ದಾಳೆ. ಅದರಲ್ಲಿ ಒಂದಿಷ್ಟೂ ಬರ್ಕಾಗದೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡುತ್ತಾಳೆ. ನ್ಯಾಯಮೂರ್ತಿ ವೈದ್ಯನಾಥನ್ ಅದನ್ನು ನಂಬದೆ ಬೇರೆ ದಾರಿಯಿಲ್ಲ. ಹಾಗೊಂದು ವೇಳೆ ನಂಬಿಬಿಟ್ಟರೆ ನನಗೂ ಶ್ರೀಧರನಿಗೂ ಮಂಜನಿಗೂ ಮಂಗಳೂರಿನಲ್ಲೇ ಫಾಂಸಿ ಜೈಲು ಕಟ್ಟಿಯ ಮೇಲೆ ಸುಮ್ಮನೆ ಹೊರಳಿದೆ. ಅತ್ತ ಹೋಟೆಲಿನ ಕೋಣೆಯಲ್ಲಿ ನನ್ನ ಅಣ್ಣ ನರೇಂದ್ರ ಪ್ರಸಾದ್ ಕೂಡ
ಅರೆ ಕ್ಷಣ ಕಣ್ಣು ಮುಚ್ಚಿರಲಾರ ಚೋಟುದ್ದದ ಹರಾಮಿ ಹುಡುಗಿ ಉಷಾ ನನಗೆ ಅದೆಂಥ ನೌಬತ್ತು ತಂದಿಡಲಿದ್ದಾಳೆಂಬುವುದು ಆತನಿಗೂ ಚೆನ್ನಾಗಿ ಗೊತ್ತಿತ್ತು. ತನ್ನ ಜೀವಮಾನದ ಅಷ್ಟು ಬುದ್ಧಿವಂತಿಕೆಯನ್ನು ಒಟ್ಟು ಮಾಡಿ ಅಣ್ಣ ನನ್ನನ್ನು ಮರಣಗಂಬದಿಂದ ಬಚಾವು ಮಾಡಲು ಹೆಣಗುತ್ತಿದ್ದ. ಸಾವು ನನ್ನ ನೆತ್ತಿಯ ಮೇಲೆ ಸದಾ ತೂಗುತ್ತಲೇ ಇತ್ತು. ಮರುದಿನ ನ್ಯಾಯಾಲಯಕ್ಕೆ ಕಾಲಿಟ್ಟಾಗ ಅದೇಕೋ ಯಾವತ್ತೂ ಇಲ್ಲದ ಅಳುಗೊಂದು ನನ್ನ ಕಣ್ಣುಗಳಲ್ಲಿ ಕದಲುತ್ತಿತ್ತು. ನ್ಯಾಯಾಧೀಶರ ಮುಂದೆ ನಿಂತು ಸುತ್ತ ಕಣ್ಣಾಡಿಸಿದೆ. ನೀಲಯ್ಯ ದೇವಾಡಿಗನ ಜೊತೆಗಾರರಾದ ಹಂಪನಕಟ್ಟ ಟ್ಯಾಕ್ಸಿ ಡ್ರೈವರುಗಳದೊಂದು ಸಮೂಹವೇ ಬಂದು ಕುಳಿತಿತ್ತು. ಎಲ್ಲರ ಕಣ್ಣುಗಳಲ್ಲೂ ನನ್ನೆಡೆಗೆ ದ್ವೇಷ. ಅವರನ್ನು ಹಾಗೆ ನೋಡುತ್ತಿರುವಾಗಲೇ ನನಗೆ ಡ್ರೈವರುಗಳ ಗುಂಪಿನ ಮಧ್ಯೆ ತೆಳ್ಳಗೆ ಎತ್ತರವಾಗಿದ್ದ ನಸುಗೆಂಪು ಮೈ ಬಣ್ಣದ ಹುಡುಗನೊಬ್ಬ ನನ್ನನ್ನು ಉಳಿದೆಲ್ಲರಿಗಿಂತ ವಿಭಿನ್ನವಾದ ನೋಟದಲ್ಲಿ ನೋಡುತ್ತಿದ್ದಾನೆಂಬುದು ಅರಿವಿಗೆ ಬಂತು. 2 ಕ್ಷಣ ನಾನು ಅವನನ್ನೇ ನೋಡಿದೆ. ಹೆಚ್ಚು ಹೊತ್ತು ಬೇಕಾಗಲಿಲ್ಲ. ಅವನು ನನ್ನ ಕೈಯಲ್ಲಿ ಹತನಾದ ನೀಲಯ್ಯ ದೇವಾಡಿಗನ ಮಗ ಎಂಬುದು ತಕ್ಷಣ ಗೊತ್ತಾಗಿ ಹೋಯಿತು. ಅದೇಕೋ ಅವನ ಮೊನಚಾದ ಕಣ್ಣುಗಳನ್ನು ತುಂಬ ಹೊತ್ತು ದಿಟ್ಟಿಸಲಾಗಲಿಲ್ಲ. ಸರಕ್ಕನೆ ನ್ಯಾಯಾಧೀಶರೆಡೆಗೆ ತಿರುಗಿಬಿಟ್ಟೆ. ನ್ಯಾಯಾಧೀಶ ವೈದ್ಯನಾಥನ್ರವರು ಉಷಾಳನ್ನು ನೋಡುತ್ತಿದ್ದರು. ಅವಳು ನೀಡುತ್ತಿದ್ದ ಹೇಳಿಕೆಯನ್ನು ದಾಖಲಿಸುತ್ತಿದ್ದರು. ಹರಾಮಿ ಹುಡುಗಿ ಎಲ್ಲೆಲ್ಲೂ ಅಳುಕಲಿಲ್ಲ, ತಪ್ಪಲಿಲ್ಲ, ತೊದಲಲಿಲ್ಲ. ನಡೆದುದನ್ನೆಲ್ಲ ಸಾಧ್ಯಂತವಾಗಿ ಹೇಳಿದಳು. ಪೊಲೀಸರು ಹೇಳಿಕೊಟ್ಟದ್ದನ್ನು ಹೇಳಿದಳು. ಅವಳ ಹೇಳಿಕೆ ಮುಗಿಯುತ್ತಿದ್ದಂತೆಯೇ ಹೆಡೆ ತುಳಿಸಿಕೊಂಡ ಹಾವಿನಂತೆ ಎದ್ದು ನಿಂತ ಅಣ್ಣ ಫ್ರೆಂಡ್ಲಿಯಾಗಿ ಇರೋದು ಅಂದರೆ ಏನಮ್ಮ? ಮತ್ತದೆ ಚಿಕ್ಕಮಗಳೂರಿನಲ್ಲೇ ಕೇಳಿದ ಪ್ರಶ್ನೆಯನ್ನೇ ಕೇಳಿದ. ಫ್ರೆಂಡ್ಲಿ ಅಂದರೆ ಹೀಗೆ ಕ್ಯಾಶುವಲ್ ಆಗಿರೋದು. ಮಾತು ಬದಲಿಸಿಬಿಟ್ಟಿದ್ದಳು ಉಷಾ. ಆದರೆ ಚಿಕ್ಕಮಗಳೂರಿನಲ್ಲಿ ಫ್ರೆಂಡ್ಲಿ ಆಗಿರೋದು ಅಂದರೆ ಗಂಡಸರ ಜೊತೆ ಮಲಗೋದು ಅಂತ ಹೇಳಿದ್ಯಲ್ಲಮ್ಮ? ಅಣ್ಣ ತಕರಾರು ತೆಗೆದ. ಸುಳ್ಳು, ಹಾಗಂತ ನಾನು ಹೇಳೇ ಇಲ್ಲ. ಕೊಸರಿಕೊಳ್ಳಲು ಯತ್ನಿಸಿದಳು ಉಷಾ. ತಕ್ಷಣ ಅಣ್ಣ ಚಿಕ್ಕಮಗಳೂರು ನ್ಯಾಯಾಲಯದಲ್ಲಿ ಅವಳು ನೀಡಿದ್ದ ಹೇಳಿಕೆಯ ಪ್ರತಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ. ಹೌದು, ಹಾಗಂತ ಹೇಳಿದ್ದೆ. ರವೀಂದ್ರ ಪ್ರಸಾದ್ ಜೊತೆ ಮಲಗಿದ್ದೆ, ತಿರುಗಾಡಿದ್ದೆ. ಅವನೇ ನನ್ನನ್ನು ಹೆದರಿಸಿ ಕರ್ಕೊಂಡು ಹೋಗಿ ನನ್ನೆದುರಿಗೆ ನೀಲಯ್ಯ ದೇವಾಡಿಗನ ಕೊಲೆ ಮಾಡ್ದ ಎಂದು ಕಿರುಚತೊಡಗಿದಳು ಉಷಾ. ನಿಜ ಹೇಳಬೇಕೆಂದರೆ ನನಗೆ ಕೋರ್ಟಿನಲ್ಲಾಗುತ್ತಿದ್ದ ಮಾತುಕತೆಗಳ ಬಗ್ಗೆ ಆಸಕ್ತಿಯೇ ಹೊರಟು ಹೋಗಿತ್ತು. ಮನಸ್ಸು ಇನ್ಯಾವುದೋ ಯೋಚಿಸುತ್ತಿತ್ತು. ನ್ಯಾಯಾಧೀಶರ ಕಡೆಗೆ ಕಣ್ಣು ಕೀಲಿಸಿ ನಿಂತಿದ್ದೆನಾದರೂ ನನ್ನ ಒಳಗಣ್ಣಿನಲ್ಲಿ ನೀಲಯ್ಯ ದೇವಾಡಿಗನ ನೀಳಕಾಯದ ಮೊನಚು ಕಣ್ಣುಗಳ ಮಗನೇ ಚಿತ್ರವಾಗಿ ಕದಲುತ್ತಿದ್ದ. ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿರುವ ಈ ಹುಡುಗ ಅದೇಕೋ ಉಳಿದಿಬ್ಬರು ಹಂತಕರನ್ನು ಬಿಟ್ಟು ನನ್ನನ್ನೇ ನೋಡುತ್ತಿದ್ದಾನೆ ಅನ್ನಿಸತೊಡಗಿತ್ತು. ಆ ಕಣ್ಣುಗಳು ನನ್ನ ಬೆನ್ನತ್ತಿ ಬೇಟೆಯಾಡುತ್ತಿವೆ ಎನ್ನಿಸಿತು. ಅವನಿಗಾಗಲೇ 15 ವರ್ಷವಿರಬಹುದು. ಇನ್ನೇನು ನೋಡುತ್ತಲೇ ಬೆಳೆದು ಬಿಡುತ್ತಾನೆ. ಪೂರ್ಣ ಪ್ರಮಾಣದ ಗಂಡಸಾಗಿ ಬಿಡುತ್ತಾನೆ. ನನ್ನಂತೆ ಸೀಸನ್ಡ್ ಹಂತಕನೇನಲ್ಲ. ಆದರೆ ಅಪ್ಪನ ನೆನಪು ಕಾಡದೇ ಇದ್ದಿದೆ. ಯಾವತ್ತಾದರೊಂದು ದಿನ ತನ್ನ ತಬ್ಬಲಿತನಕ್ಕೆ ಕಾರಣರಾದ ತಂದೆಯ ಹಂತಕರನ್ನೆಲ್ಲ ಅಷ್ಟೇ ನಿರ್ದಯಿಯಾಗಿ ಕೊಂದು ಹಾಕಲು ಆ ಹುಡುಗ ನಿರ್ಧರಿಸಿಬಿಟ್ಟರೆ? ಎಷ್ಟು ಹೊತ್ತಿನ ಮಾತು! ಆ ಹುಡುಗ ಕೊಲೆ ಮಾಡಲು ನಿರ್ಧರಿಸಿಬಿಟ್ಟರೆ ಜೈಲಿನ ಗೋಡೆಗಳು ಅವನಿಗೊಂದು ಅಡ್ಡಿಯಲ್ಲವೇ ಅಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ನನ್ನ ಸಾವಿಗೆ ಮುಹೂರ್ತವಿಟ್ಟು ಬಿಡಬಲ್ಲ. ಈ ತೆಳ್ಳಗಿನ ಎತ್ತರದ ಪ್ರಶಾಂತ ಕಣ್ಣುಗಳ ಹುಡುಗನಿಗೆ ಆ ತಾಕತ್ತು ಇದೆಯಾ? ಪಕ್ಕನೇ ಒಮ್ಮೆ ಅವನೆಡೆಗೆ ತಿರುಗಿ ನೋಡಿದೆ. ಅವನು ಈಗಲೂ ನನ್ನನ್ನೇ ನೋಡುತ್ತಿದ್ದ. ಬೆನ್ನು ಮೂಳೆ ಏಕೋ ಚೊಳ್ಳೆಂದಾಯಿತು. ಆಮೇಲೆ ನನ್ನನ್ನು ನಾನೇ ಒಂದು ಸಮಸ್ಥಿತಿಗೆ ತಂದುಕೊಂಡೆ. ಈ ಹುಡುಗ
ದೊಡ್ಡವನಾಗಿ ನನ್ನನ್ನು ಕೊಲೆ ಮಾಡಲು ನಿರ್ಧರಿಸಿದರೆ ಅದಕ್ಕೇನಂತೆ, ಒಂದಲ್ಲ ಒಂದು ದಿನ ಸಾಯಲೇಬೇಕು. ಉಷಾಳ ಸಾಕ್ಷ್ಯವೇ ಬಲವಾಗಿ ಬಿಟ್ಟರೆ ಮರಣದಂಡನೆಯೇ ಆಗಿಬಿಡಬಹುದು. ತೆಪ್ಪಗೆ ನಡೆದು ಹೋಗಿ ನೇಣು ಕುಣಿಕೆಗೆ ತಲೆಯೊಡ್ಡಬೇಕು. ಸಾವು ತಪ್ಪಿದ್ದಲ್ಲ. ಎಷ್ಟರ ಮೇಲೆ ಈ ನೀಲಯ್ಯ ದೇವಾಡಿಗನ ಮಗನ ಕೈಯಲ್ಲಿ ಸಾಯುವುದೇ ನಿಶ್ಚಿತವಾಗಿದ್ದರೆ ಅದಕ್ಕೂ ಸಿದ್ಧ. ಬರಲಿ ಬರಲಿ, ಆಪತ್ತು ಬಂದಾಗ ನೋಡಿಕೊಳ್ಳೋಣ ಎಂದು ನನಗೆ ನಾನೇ ಹೇಳಿಕೊಳ್ಳುತ್ತಾ ಮಂಜನ ಕಡೆಗೆ ನೋಡಿದೆ. ಅವನು ಉಷಾಳ ಹೇಳಿಕೆ ಮುಗಿದ ಮೇಲೆ ಕಟಕಟೆಗೆ ಬಂದು ನಿಂತು ನ್ಯಾಯಾಧೀಶರೆಡೆಗೆ ತಿರುಗಿ ನಿಂತು ಹೇಳಿಕೆ ನೀಡುತ್ತಿದ್ದ ಪ್ರೇಮಾಳ ಬೆನ್ನ ಕೆಳಗಿನ ಭಾಗವನ್ನೇ ದಿಟ್ಟಿಸಿ ನೋಡುತ್ತಿದ್ದ. 4ನೇ ದಿನದ ಹೊತ್ತಿಗೆ ದೇವಾಡಿಗನ ಕೊಲೆ ಕೇಸಿನ ವಿಚಾರಣೆ ಇದ್ದಕ್ಕಿದ್ದಂತೆ ಆಸಕ್ತಿಕರ ತಿರುವು ಪಡೆದು ಬಿಟ್ಟಿತು. ಪೊಲೀಸರು ನ್ಯಾಯಾಧೀಶರ ಎದುರಿಗಿನ ಟೇಬಲ್ಲಿನ ಮೇಲೆ 52 ಮೂಳೆಗಳನ್ನು ತಂದು ಸಾಲಾಗಿ ಜೋಡಿಸಿಬಿಟ್ಟಿದ್ದರು. ನಾನು ಶ್ರೀಧರನ ಮುಖವನ್ನೇ ನೋಡಿದೆ. ಒಗುಳು ನುಂಗಿದ. ಅವತ್ತು ಚಾರ್ಮಾಡಿ ಘಾಟಿನಲ್ಲಿ ನಾನೆಷ್ಟು ವಿನಂತಿಸಿದರೂ ಕೇಳದೆ ಶುದ್ಧ ಸತ್ಯ ಹರಿಶ್ಚಂದ್ರನಂತೆ ಇನ್ಸ್ಪೆಕ್ಟರ್ ಸುರೇಶ್ರನ್ನು ಕರೆದೊಯ್ದು ದೇವಾಡಿಗನ ಹೆಣ ಕೆಡವಿದ್ದ ಜಾಗವನ್ನು ಅವನೇ ತೋರಿಸಿದ್ದ. ಅದಕ್ಕೆ ಮುಂಚೆ ಸುಬ್ಬಾರಾವ್ನನ್ನು ಕೊಂದಾಗ ಧೋ ಧೋ ಸುರಿಯುತ್ತಿದ್ದ ಮಳೆಗಾಲವಿತ್ತು. ಸುಬ್ಬಾರಾವ್ನ ಹೆಣದ ಮೇಲೆ ಕೆಲವೇ ದಿನಗಳಲ್ಲಿ ಮಣ್ಣು ಕುಸಿದು ಎಲ್ಲವೂ ಮುಚ್ಚಿ ಹೋಗಿತ್ತು. ಪೊಲೀಸರು ದೂರ್ಬೀನು ಹಾಕಿಕೊಂಡು ಹುಡುಕಿದರೂ ಹೆಣ ಸಿಗುವ ಸಾಧ್ಯತೆಗಳಿರಲಿಲ್ಲ. ಆದರೆ ನಾವು ನೀಲಯ್ಯ ದೇವಾಡಿಗನನ್ನು 1983ರ ಡಿಸೆಂಬರಿನ ಕಟೀಕಟಿ ಚಳಿಯ ರಾತ್ರಿಯಲ್ಲಿ ಕೊಂದು ಎಸೆದಿದ್ದೆವು. ಅದಾದ 3.5 ತಿಂಗಳಿಗೇನೆ, ಅಂದರೆ 1984ರ ಮಾರ್ಚ್ನಲ್ಲೇ ಪೊಲೀಸರು ನಮ್ಮನ್ನು ಬಂಧಿಸಿದ್ದರು. ಚಾರ್ಮಾಡಿ ಘಟ್ಟದ ಮಣ್ಣು ಈ ಬಾರಿ ಕುಸಿದಿರಲಿಲ್ಲ. ಹೆಣ ಎಸೆದಿದ್ದ ಜಾಗವನ್ನು ಶ್ರೀಧರ್ ತೋರಿಸುತ್ತಿದ್ದಂತೆಯೇ ಪೊಲೀಸರು ಘಟ್ಟದ ಪ್ರಪಾತದ ತನಕ ಇಳಿದು ಹೆಣ ಹುಡುಕಿಬಿಟ್ಟಿದ್ದರು. ಅಫ್ಕೋರ್ಸ್ ದೇವಾಡಿಗನ ಹೆಣವೇನೂ ಇಡಿಯಾಗಿ ಸಿಕ್ಕಿರಲಿಲ್ಲ. ಆದರೆ 52 ಮೂಳೆ ಸಿಕ್ಕಿಬಿಟ್ಟಿದ್ದವು. ನಿಮಗೆ ಗೊತ್ತಿದೆಯೋ ಇಲ್ವೋ ರವಿ ಸರ್, ಮನುಷ್ಯನ ದೇಹದಲ್ಲಿ ಒಟ್ಟು 205 ಮೂಳೆಗಳಿರುತ್ತವೆ. ಅವುಗಳಲ್ಲಿ ಪೊಲೀಸರಿಗೆ ಸಿಕ್ಕಿದ್ದು ಬರೀ 52. ಆದರೂ ಅವು ಮನುಷ್ಯನವೇ ಮೂಳೆಗಳು ಎಂದು ಪ್ರೂವ್ ಮಾಡಲು ಕುಳಿತಿದ್ದರು. ಅದಕ್ಕಿಂತ ಮುಖ್ಯವಾಗಿ ಪೊಲೀಸರು ನ್ಯಾಯಾಲಯದ ಮುಂದೆ ಒಂದು ಖಾಕಿ ಪ್ಯಾಂಟನ್ನಿಟ್ಟು ಅದರ ಜೇಬಿನೊಳಗಿದ್ದ ಪತ್ರಗಳನ್ನೂ ಇಟ್ಟು ಇದು ಸುಬ್ಬಾರಾವ್ನದೇ ಪ್ಯಾಂಟು ಎಂದು ಸಾಧಿಸತೊಡಗಿದ್ದರು. ಮುಖ್ಯವಾಗಿ ಕೊಲೆ ಕೇಸುಗಳಲ್ಲಿ ಹೆಣ ಸಿಕ್ಕಿಬಿಟ್ಟರೆ ಅದು ಇಂಥವನದೇ ಹೆಣ ಎಂದು ಸಾಬೀತಾಗಿಬಿಟ್ಟರೆ ಹಂತಕರು ಶಿಕ್ಷೆಯಿಂದ ಬಚಾವಾಗಿ ಬಯಲಿಗೆ ಬರುವುದು ಅಸಾಧ್ಯ. ಪೊಲೀಸರು ತಂದಿಡುತ್ತಿರುವ ಮೂಳೆಗಳು ನನ್ನನ್ನು ನೇಣುಗಂಬಕ್ಕೆ ನೂಕುವುದು ಖಂಡಿತ ಎಂದು ನನಗೆ ಅನ್ನಿಸತೊಡಗಿತ್ತು. ಯುವರ್ ಆನರ್ ಅನ್ನುತ್ತ ತಕ್ಷಣ ಎದ್ದು ನಿಂತು ಬಿಟ್ಟ ಅಣ್ಣ. ಇಡೀ ನ್ಯಾಯಾಲಯ ಆತನ ಅದ್ಭುತವಾದ ವೈಖರಿಯನ್ನು ರೆಪ್ಪೆ ಮಿಟುಕಿಸದೆ ನಿರೀಕ್ಷಿಸುತ್ತಿತ್ತು. ಪೊಲೀಸರ ದಡ್ಡತನವೊಂದೇ ಸಾಕು ಇಡೀ ಕೇಸನ್ನು ಮಗುಚಿ ಹಾಕಿಬಿಡುತ್ತೇನೆ ಎಂಬ ಉತ್ಸಾಹದಿಂದ ಎದ್ದು ನಿಂತಿದ್ದ ಅಣ್ಣ. ಪೊಲೀಸರು ನಿಜಕ್ಕೂ ದೊಡ್ಡ ಮಟ್ಟದ ದಡ್ಡತನ ಮಾಡಿದ್ದರು.